ಹೊಳೆನರಸೀಪುರ ಪಟ್ಟಣದ ಮಹಾರಾಜ ಪಾರ್ಕ್ ಹಿಂಭಾಗದ ಮತಗಟ್ಟೆ ಸಂಖ್ಯೆ 277ರಲ್ಲಿ ತಾಯಿ ಅನುಪಮಾ ಮಹೇಶ್ ಅವರ ಆಶೀರ್ವಾದ ಪಡೆದು ಸಹೋದರಿ ಶಾಂತಿಪ್ರಿಯ ಪತ್ನಿ ಅಕ್ಷತಾ ಜೊತೆಯಲ್ಲಿ ಆಗಮಿಸಿ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೇಯಸ್ ಎಂ ಪಟೇಲ್ ಮತದಾನ ಮಾಡಿದರು. ನಂತರ ಮಾತನಾಡಿ, ಜಿಲ್ಲೆಯ ಜನತೆ ಸ್ವಯಂ ಪ್ರೇರಣೆಯಿಂದ ಬದಲಾವಣೆ ಬಯಸಿ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸುವ ಇಂಗಿತವನ್ನು ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದಾಗ ತಿಳಿದು ಬಂದಿದ್ದು, ಹಾಸನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಗಳಿಸಲಿದೆ ಎಂದು ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ನಂತರ ಮಾತನಾಡಿ, ಕ್ಷೇತ್ರದಲ್ಲಿ 100% ಮತದಾನ ಆಗಬೇಕು ಎಂದು ಆಶಿಸುತ್ತೇವೆ. ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ಜಯಗಳಿಸುತ್ತೇವೆ ಎಂದು ತಿಳಿಸಿದರು. 17 ಕ್ಷೇತ್ರಕ್ಕೆ ಇವತ್ತು ಒಂದು ಹಬ್ಬ. ಪಕ್ಷಾತೀತವಾಗಿ ಇವತ್ತು ಎಲ್ಲರೂ ತಮ್ಮ ತಮ್ಮ ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಮಾಡಲಿ ಅಂತ ಮೊದಲನೇದಾಗಿ ನಾನು ವಿನಂತಿಯನ್ನು ಮಾಡ್ತೀನಿ. 100% ಮತದಾನ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಭಾವನೆ. ಜೊತೆಗೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನಿವತ್ತು ನಮ್ಮ ಮನೆ ಹತ್ರ ಇರುವಂಥ ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಮಾಡಿ ನಾನು, ನಮ್ಮ ತಾಯಿ, ನಮ್ಮ ಪತ್ನಿ, ನಮ್ಮ ಸೋದರಿ ಎಲ್ಲರೂ ಬಂದು ಈ ಸಲ ಬದಲಾವಣೆ ಜನ ಬಯಸಿದ್ದಾರೆ. ಜಿಲ್ಲಾದ್ಯಂತ ನಾವು ಎಲ್ಲ 8 ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಾಗ ಜನರೇ ವಾಲಂಟಿಯರ್ ಆಗಿ ನಾವು ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಶ್ರೇಯಸ್ ಪಟೇಲ್ಗೆ ಮತ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಸಲ ನಮಗೆ ಮತ ಬರುತ್ತೆ. 100ಕ್ಕೆ 100 ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ.